ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದಿದೆ ಪ್ರತಿಪಕ್ಷ ಬಿಜೆಪಿ. ಬೆಲೆ ಏರಿಕೆ, ಮುಸ್ಲಿಂ ತುಷ್ಟೀಕರಣ ಆರೋಪವನ್ನು ಮಾಡ್ತಾ ಇದೆ. ಪ್ರತಿಭಟನೆಯನ್ನು ಎಲ್ಲಿಂದ ಆರಂಭ ಮಾಡ್ತಾ ಇದ್ದಾರೆ ಅಂದರೆ ಮೈಸೂರಿನಿಂದ ಆರಂಭ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಜನಾಕ್ರೋಶ ಯಾತ್ರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರೂರು ಮೈಸೂರಿನಿಂದಲೇ ಈ ಜನಾಕ್ರೋಶ ಯಾತ್ರೆಗೆ ಚಾಲನೆ ಸಿಗುತ್ತೆ. ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಕಾರ್ಯಕ್ರಮಕ್ಕೆ ಯಾತ್ರೆಗೆ ಚಾಲನೆಯನ್ನು ಕೊಡ್ತಿದ್ದಾರೆ. ಮೈಸೂರಿನ ಅಂಚೆ ಕಚೇರಿ ಬಳಿ ಈ ಯಾತ್ರೆಗೆ ಚಾಲನೆ ಸಿಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಭುಜಕ್ಕೆ ಭುಜ ಕೊಟ್ಟು ಹೋರಾಟಕ್ಕೆ ಸನ್ನದ್ಧವಾಗಬೇಕಾಗಿದ್ದಂಥ ದಳಪತಿಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಜನಾಕ್ರೋಶದ ಮಧ್ಯೆ JDSನ ಅಸಮಾಧಾನದ ಹೊಗೆ ಕೂಡ ಕಾಣಿಸ್ತಾ ಇದೆ. ಬಿಜೆಪಿಗೆ ಕಾಂಗ್ರೆಸ್ಸನ್ನು ಮಣಿಸಲು, ಕಾಂಗ್ರೆಸ್ ಶಕ್ತಿ ಕುಂದಿಸಲು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಿ ಜನಾಭಿಪ್ರಾಯವನ್ನು ಬದಲಾವಣೆ ಮಾಡಬೇಕಾದಂಥ JDS ಕೈಕೊಟ್ಟಿದೆ. ಹೊಂದಾಣಿಕೆಯ ಸಮಸ್ಯೆಯಿಂದ ದೂರ ಉಳಿದುಕೊಂಡಿದೆ. ಹೀಗಾಗಿ JDS ನಾಯಕರಿಗೆ ದೂರ ಉಳಿದುಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ JDS ನಾಯಕರನ್ನು ಕರೆದೇ ಇಲ್ಲ. ಇವರು ಬಿಜೆಪಿ ನಾಯಕರು JDS ನಾಯಕರನ್ನು ಒಳಗೊಂಡು ಪ್ರತಿಭಟನೆಯನ್ನು ರೂಪಿಸಿಲ್ಲ. ಅವರಿಗೆ ಆಹ್ವಾನ ಕೊಟ್ಟು ಅವರ ಜೊತೆ ಮಾತುಕತೆಯನ್ನು ಮಾಡಿ ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ನಮ್ಮ ಜೊತೆಗೂಡಿಸಿ, ಕೈ ಜೋಡಿಸಿ ಅಂತ ಯಾರು ಕೂಡ ಮಾತನಾಡಿಲ್ಲ. ಈ ಕಾರಣಕ್ಕಾಗಿ JDS ಇಲ್ಲಿ ತಟಸ್ಥವಾಗಿ ಉಳಿದುಕೊಂಡಿದೆ. ಹಾಗಾದರೆ JDS ಮತ್ತು ಬಿಜೆಪಿಯ ಮೈತ್ರಿಯ ವಿಚಾರ ಇದೆಯಲ್ಲ, ಕೇವಲ ಅದು ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತವಾಯಿತಾ? ಲೋಕಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಸ್ಪರ್ಧೆ ಮಾಡಿದ್ರಲ್ಲ, ಅಲ್ಲಿಗೆ ಮುಗಿದು ಹೋಯ್ತಾ? ಅಥವಾ ಅನಂತರದಲ್ಲಾದಂಥ ಕೆಲವಷ್ಟು ಬೆಳವಣಿಗೆಗಳಿದ್ದಾವೆ. ಸದನದ ಹೊರಗೆ, ಸದನದ ಒಳಗೂ ಕೂಡ ಕೆಲ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ, ಕೆಲ ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ. ಮೈಸೂರು ಚಲೋ ಪಾದಯಾತ್ರೆಯಲ್ಲೂ ಕೂಡ JDS ನಾಯಕರು ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ರು. ಭಾಗಿಯಾಗಬೇಕಾ ಬೇಡವಾ? ಕೊನೆಗೂ ಕೂಡ ಬಲವಂತದ ರೀತಿಯಲ್ಲಿ ಭಾಗಿಯಾಯಿತು JDS. ಹೋರಾಟವನ್ನು ರೂಪಿಸಿದ್ರು. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು. ಮುಡಾ ಕೇಸ್ ಹಗರಣದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದರು. ಆ ನಂತರದಲ್ಲಿ ಸದನದ ಹೋರಾಟವನ್ನು ನೋಡಿ ನೀವು. ಸದನದ ಹೋರಾಟದಲ್ಲಿಯೂ ಕೂಡ ಜೊತೆಯಾಗಿ ಸಾಗಲಿಲ್ಲ. ಕೆಲವು ಕಡೆ ಬಿಜೆಪಿ ಸಭಾತ್ಯಾಗ ಮಾಡಿದ್ರೆ JDS ನಾಯಕರು ಅಲ್ಲೇ ಉಳಿದುಕೊಳ್ತಾ ಇದ್ದರು. ಬಿಜೆಪಿ ನಾಯಕರು ಆಗ್ರಹ ಮಾಡುವಂಥ ಕೆಲವು ವಿಷಯಗಳಿಗೆ JDS ನಾಯಕರು ಬೆಂಬಲ ಕೊಡ್ತಾ ಇರಲಿಲ್ಲ. JDS ನಾಯಕರು ಆಗ್ರಹ ಮಾಡಿದಂಥ ಕೆಲವು ವಿಚಾರಗಳಿಗೆ ಬಿಜೆಪಿ ಕೂಡ ಸಮ್ಮತವನ್ನು ತೋರಿಸ್ತಾ ಇರಲಿಲ್ಲ. ಮೊನ್ನೆ ಅಷ್ಟೇ ರಾಜಭವನ ಚಲೋ ಅಂತ ಹೋದರು. ರಾಜಭವನ ಚಲೋ ಹೋದಾಗ ಕೇವಲ ಬಿಜೆಪಿ ನಾಯಕರು ಮಾತ್ರ ಇದ್ದರು, JDS ನಾಯಕರು ಅಲ್ಲಿರಲಿಲ್ಲ. ಸೊ ಹೀಗಾಗಿ JDS ಹಾಗೂ ಬಿಜೆಪಿಯ ಮೈತ್ರಿಯ ವಿಚಾರದಲ್ಲಿ ಬಿರುಕುಂಟಾಗಿದೆ, ಅಸಮಾಧಾನ ಉಂಟಾಗಿದೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಹೋರಾಟದಲ್ಲಿ ಒಮ್ಮತದ ಅಭಿಪ್ರಾಯವನ್ನು ಎರಡೂ ಪಕ್ಷಗಳು, ಉಭಯ ಪಕ್ಷಗಳು ಸಹಮತಿಯ ಜೊತೆಗೆ ಒಗ್ಗೂಡುವಿಕೆಯಿಂದ ಹೋಗುವಂಥ ವಿಚಾರದಲ್ಲಿ ಹಿನ್ನಡೆಯಾಗಿದೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇದು ಸ್ಪಷ್ಟವಾಗಿ ಅರ್ಥವಾಗ್ತಾ ಹೋಗುತ್ತೆ. ಬಟ್ ಮುಂದಿನ ಕಥೆ ಏನು? JDS ಹಾಗೂ ಬಿಜೆಪಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾರಾ? ಪ್ರತ್ಯೇಕವಾಗಿ ಚುನಾವಣೆಗಳನ್ನು ಎದುರಿಸ್ತಾರಾ? ಈಗಾಗಲೇ ಕೇಂದ್ರದಲ್ಲಿ HD ಕುಮಾರಸ್ವಾಮಿಯವರು ಮಂತ್ರಿಯಾಗಿದ್ದಾರೆ. ಲೋಕಸಭೆಯಲ್ಲಿ ಜಂಟಿಯಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಹಿಮ್ಮೆಟ್ಟಿಸುವಲ್ಲಿ JDS ಮತ್ತು ಬಿಜೆಪಿಯ ಮೈತ್ರಿ ಯಶಸ್ವಿಯಾಗಿದ್ದಂತೂ ಸತ್ಯ. ಮುಂಬರುವ ಸ್ಥಳೀಯ ನಗರ ಸಂಸ್ಥೆಗಳ ಚುನಾವಣೆಗಳೇನಾಗುತ್ತೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳೇನಾಗುತ್ತೆ, BBMP ಚುನಾವಣೆಗಳೇನಾಗುತ್ತೆ ಗೊತ್ತಿಲ್ಲ. ಜೊತೆಗೆ ಇಲ್ಲಿ ಭಾಳ ಕುತೂಹಲ ಕೆರಳಿಸುವ ವಿಷಯ ಅಂತ ಹೇಳಿದ್ರೆ, ಯಾವ ಕಾರಣಕ್ಕಾಗಿ ಈ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇಲ್ಲ. JDS ಅನ್ನು ದೂರ ಇಟ್ಟು ಬಿಜೆಪಿ ನಾಯಕರು ಪ್ರತಿಭಟನೆಗೆ ಹೋಗುವಂಥ ಹಂತಕ್ಕೆ ಯಾಕೆ ತಲುಪಿದರು? JDS ಹೊರತಾದಂಥ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿಯವರು ಮುಂದಾಗ್ತಾ ಇದ್ದಾರಾ? JDS ಇಲ್ಲದೆ ಹೋದರೂ ಕೂಡ ನಾವು ಬಲಿಷ್ಠವಾಗಿದ್ದೇವೆ, ಹೇಗೋ ದಕ್ಷಿಣ ಭಾರತದ
ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂಥ ಬಿ ಜೆ ಪಿಯ ಪಾಲಿಗೆ ಕರ್ನಾಟಕ ದಕ್ಷಿಣ ಭಾರತದ ಹೆಬ್ಬಾಗಿಲು. ಆ ಹೆಬ್ಬಾಗಿಲು ಇನ್ನೂ ಗಟ್ಟಿಮುಟ್ಟಾಗಿದೆ, ನಮಗೆ ಯಾರ ಬೆಂಬಲವೂ ಕೂಡ ಬೇಕಾಗಿಲ್ಲ ಎನ್ನುವ ಪ್ರದರ್ಶನದ ಮಾತುಗಳ ಗೊತ್ತಿಲ್ಲ. ಬಿ ಜೆ ಪಿಯಲ್ಲಿ ಅನೇಕ ಒಡಕುಗಳಿದ್ದರೂ ಕೂಡ ಹೇಗೋ ಪ್ಯಾಚಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯತ್ನಾಳ್ ಅವರನ್ನ ಆಚೆ ಹಾಕಿ. ಇದೀಗ JDSದವರನ್ನು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಅನೇಕ ಅಂಶಗಳಲ್ಲಿ ಇದ್ದೇ ಇರಬೇಕಲ್ಲ. ಯಾಕಂದರೆ ರಾಜಕೀಯ ಅನ್ನೋದು ಒಂದು ದಿನದಲ್ಲಿ ನಿರ್ಧಾರ ಆಗೋದಿಲ್ಲ. ಇಂಥ ಹೋರಾಟ ಅನ್ನೋದು ಆಕಸ್ಮಿಕವಾಗಿ ರೂಪಿತಗೊಳ್ಳೋದಿಲ್ಲ. ಪೂರ್ವ ನಿರ್ಧಾರಿತವಾಗಿಯೇ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಗ್ರೌಂಡ್ ರಿಪೋರ್ಟ್ ತೆಗೆದುಕೊಳ್ಳೋಣ. ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಶಿವಕುಮಾರ್ ಜೋಹಳ್ಳಿ ಕೂಡ ನಮ್ಮ ಸಂಪರ್ಕದಲ್ಲಿರ್ತಾರೆ. ಜೊತೆಗೆ ಮೈಸೂರಿನ ಪ್ರತಿನಿಧಿ ಪುನೀತ್ ಕೂಡ ಸಂಪರ್ಕಕ್ಕೆ ಬರ್ತಾರೆ. ನೇರವಾಗಿ ಮೈಸೂರು, ಬೆಂಗಳೂರು, ಇನ್ನೊಂದು ಕಡೆ ರಾಕೇಶ್ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ, ಹಿರಿಯ ರಾಜಕೀಯ ವರದಿಗಾರರು. ಜೊತೆಗೆ ಮೈಸೂರಿನಿಂದ ಇವತ್ತು ಆರಂಭ ಮಾಡೋಣ, ಆಮೇಲೆ ಬೆಂಗಳೂರಿಗೆ ಬರೋಣ. ಇವತ್ತು ಆಕ್ರೋಶ ನಡೀತಾ ಇದೆ. ಪುನೀತ್, ಯಾವ ರೀತಿ ನಡೀತಾ ಇದೆ? ಜೊತೆಗೆ ಇಲ್ಲಿ ಹಿಂದೆಯೂ ಕೂಡ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟವನ್ನು ರೂಪಿಸಿದಂಥ BJP JDS ಅನ್ನು ಬಲವಂತವಾಗಿ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡಿತ್ತಲ್ಲಿ. ಈ ಬಾರಿ ಬಲವಂತವೂ ಇಲ್ಲ, ಆಹ್ವಾನವೂ ಇಲ್ಲ, ಏಕಾಂಗಿಯಾಗಿ ಹೋರಾಟವನ್ನು ರೂಪಿಸ್ತಾ ಇದೆ. ಯಾವೆಲ್ಲ ಉದ್ದೇಶಗಳನ್ನು ಒಳಗೊಂಡಿದೆ ಈ ಹೋರಾಟಕ್ಕೆ, ಈ ಜನಾಕ್ರೋಶಕ್ಕೆ ಎಷ್ಟೆಲ್ಲ ಬೆಂಬಲ ಮೈಸೂರಿನಲ್ಲಿ ವ್ಯಕ್ತವಾಗ್ತಾ ಇದೆ? ಪುನೀತ್, ಪ್ರಮುಖವಾಗಿ ಮೈಸೂರಿನಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಅಸ್ತಿತ್ವ ಇರತಕ್ಕಂಥದ್ದು JDS ಪಕ್ಷಕ್ಕೆ ಅಂದ್ರೂ ಕೂಡ ತಪ್ಪಾಗಲಿಲ್ಲ. ಯಾಕಂತ ಹೇಳಿದ್ರೆ ಮೊದಲಿನಿಂದಲೂ ಕೂಡ JDS ಮತ್ತೆ ಕಾಂಗ್ರೆಸ್ಗೆ ಅಷ್ಟೇ ಇಲ್ಲಿ ರಾಜಕೀಯವಾಗಿ ವಿರೋಧವಾದಂತಹ ಪೈಪೋಟಿಗಳು ಇರ್ತಕ್ಕಂಥದ್ದು. ಆದ್ರೆ ಈಗ ಬಿಜೆಪಿಯ ಈ ಒಂದು ಯಾತ್ರೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈ ಒಂದು ಬೆಲೆ ಏರಿಕೆ ಏನಿದೆ, ಅಂದ್ರೆ ನಿರಂತರವಾಗಿ ರಾಜ್ಯ ಸರ್ಕಾರ ಎಲ್ಲ ವಸ್ತುಗಳ ಮೇಲೆ ಬೆಲೆಯನ್ನ ಏರಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಜನಾಕ್ರೋಶ ಏನಿದೆ, ಈ ಒಂದು ಜನಾಕ್ರೋಶವನ್ನೇ ಅರ್ಥವಾಗಿ ತೆಗೆದುಕೊಂಡಿರ್ತಕ್ಕಂಥ ಬಿಜೆಪಿ ಈಗ ಆ ಒಂದು ಯಾತ್ರೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಿಂದಲೇ ಆ ಒಂದು ಯಾತ್ರೆಯನ್ನ ಆರಂಭ ಮಾಡಲಾಗ್ತಾ ಇದೆ. ಈಗಾಗಲೇ ಚಾಲನೆಯೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಜನಾಕ್ರೋಶ ಯಾತ್ರೆಗೆ. ಇದರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಯಾತ್ರೆಗೆ ಚಾಲನೆಯನ್ನ ನೀಡಿದ್ದಾರೆ. ಇದಕ್ಕೂ ಮೊದಲು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಯಾತ್ರೆಗೆ ಚಾಲನೆಯನ್ನ ಕೊಡಲಾಗಿರ್ತಕ್ಕಂಥದ್ದು. ಮೈಸೂರಿನ ಕೇಂದ್ರ ಅಂಚೆ ಕಚೇರಿ ವೃತ್ತ ಏನಿದೆ, ಈ ಒಂದು ವೃತ್ತದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆಗೆ ಚಾಲನೆ ನೀಡಿರ್ತಕ್ಕಂಥ ಬಿಜೆಪಿಯ ನಾಯಕರು ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಮೆರವಣಿಗೆಯನ್ನ ಮಾಡ್ತಾರೆ. ನಂತರ ಮೈಸೂರಿನ ದೊಡ್ಡ ಗಡಿಯಾರದ ಬಳಿ ಇರತಕ್ಕಂಥ ಗಾಂಧಿ ಪ್ರತಿಮೆ ಬಳಿ ಈ ಒಂದು ಗಾಂಧಿ ವೃತ್ತ ಏನಿದೆ, ಅಲ್ಲಿಯ ಗಾಂಧಿ ಪ್ರತಿಮೆಯ ಬಳಿ ಈ ಒಂದು ಮೆರವಣಿಗೆ ಸಮಾಪ್ತಿಗೊಳ್ಳುತ್ತದೆ. ಬಹಳ ಪ್ರಮುಖವಾಗಿ ಈ ಒಂದು ಹಿಂದೆ ಮೂಡಾದಲ್ಲೇ ಆದಂತಹ ಹಗರಣ ಏನಿತ್ತು, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿದಂತಹ ಒಂದು ವಿಷಯ ಸೈಟ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಏನಿತ್ತು, ಆ ಒಂದು ವಿಚಾರವನ್ನ ಇಟ್ಕೊಂಡಿದ್ದಂತಹ ಬಿಜೆಪಿ ತನ್ನೊಟ್ಟಿಗೆ JDS ಪಕ್ಷವನ್ನು ಕೂಡ ಸೇರಿಸಿಕೊಳ್ಳುವ ಮುಖಾಂತರ ಜನಾಂದೋಲನ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಬೆಂಗಳೂರಿನಿಂದ ಮೈಸೂರಿನವರೆಗೆ ಒಂದು ಯಾತ್ರೆಯನ್ನ ಮಾಡಿದ್ರು. ಆದರೆ ಈಗ JDS ಇವರೊಟ್ಟಿಗೆ ಇಲ್ಲ, ಬದಲಿಗೆ ಬಿಜೆಪಿ ಮಾತ್ರ, ಅದರಲ್ಲೂ ಬಿಜೆಪಿಯ ಕೆಲ ನಾಯಕರುಗಳಷ್ಟೇ ಭಾಗಿಯಾಗುವ ಮುಖಾಂತರ ಪ್ರಹ್ಲಾದ್ ಜೋಶಿ ಅವರಿರ್ಬೋದು, ವಿಜೇಂದ್ರ ಅವರಿರ್ಬೋದು, ಮೈಸೂರು ಭಾಗದ ಶಾಸಕರುಗಳಿರ್ಬೋದು, ಜೊತೆಗೆ CT ರವಿ ಅವರು, ಛಲವಾದಿ ನಾರಾಯಣಸ್ವಾಮಿ ಏನಿದ್ದಾರೆ, ಇವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮುಖಾಂತರ ಇಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರತಕ್ಕಂಥದ್ದು. ಇದಕ್ಕೆ ಮೊದಲ ಒಂದು ವಿಷಯ ಅಂತ ಏನು ಹೇಳಿದ್ರೆ, ಈ ಒಂದು ಜನಾಕ್ರೋಶದ ಒಂದು ವಿಷಯ ಅಂತ ಹೇಳಿದ್ರೆ ಅದು ಬೆಲೆ ಏರಿಕೆ ಅನ್ನೋದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಹಿಂದೆ ಮತ್ತೊಂದು ಪ್ರಶ್ನೆ ಎದುರಾಗುತ್ತೆ. ಬಿಜೆಪಿ ಏನೋ JDS ಅನ್ನ ಬಿಟ್ಟು JDS ಹೊರತಾಗಿ ಹೋರಾಟವನ್ನ ರೂಪಿಸಿದೆ ನಿಜ. ಈಗ ಬಿಜೆಪಿಯ ಈ ಹೋರಾಟ ಇದೆಯಲ್ಲ, ಬಿಜೆಪಿ ನಾಯಕರು ಪಾಲ್ಗೊಳ್ತಾರೆ ಅನ್ನೋದು. ಯಾಕೆಂತ ಹೇಳಿದ್ರೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೆಲವಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ. ಅದು ಹೇಳಿ ಕೇಳಿ ವಿಜೇಂದ್ರ ಅವರ ಜೊತೆಗಿನ ಕೆಲವಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. JDS ಹೊರತುಪಡಿಸಿದ್ರು ಕೂಡ ಎಲ್ಲ ಸಂಪೂರ್ಣ ಬಿಜೆಪಿ ನಾಯಕರಾದರೂ ಇಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾ ಇದ್ದಾರಾ ಇಲ್ವೋ ಅನ್ನೋದು ಪ್ರಶ್ನೆ.
ದಶರಥ್, ಮುಖ್ಯವಾಗಿ ಈ ಒಂದು ಮೈಸೂರು ಭಾಗದಲ್ಲಿ ವಿಜೇಂದ್ರ ಅವರು ಸಾಕಷ್ಟು ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ನಾಯಕ. ಯಾಕೆಂತ ಹೇಳಿದ್ರೆ ಕಳೆದ ಎರಡನೇ ಒಂದು ಚುನಾವಣೆ ಏನಿತ್ತು ಆ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರು ಮೈಸೂರಿನ ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನ ವಿಜೇಂದ್ರ ಮಾಡಿದ್ರು. ಜೊತೆಗೆ ಆ ಮೈಸೂರು ಭಾಗದಲ್ಲಿ ವಿ ಸೋಮಣ್ಣ ಅವರು ಕೂಡ ಬಿಜೆಪಿ ಪಕ್ಷವನ್ನು ಕಟ್ಟುವಂತಹ ಒಂದು ಪಾತ್ರವನ್ನು ಮಾಡಿದ್ರು. ಹೀಗಾಗಿ ಈ ಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಈಗ ಸಂಸದ ಯದುವೀರ್ ಅವರು ಏನಿದ್ದಾರೆ ಅವರ ಒಂದು ಹಿನ್ನೆಲೆಯಿಂದಲೂ ಕೂಡ ಹೆಚ್ಚಿನ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದಲ್ಲೂ ಕೂಡ ಸಾಕಷ್ಟು ವೈಮನಸ್ಸುಗಳು ಇರತಕ್ಕಂಥದ್ದು, ಅಸಮಾಧಾನಗಳು ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೈ ತಪ್ಪಿಸಿದಂತಹ ಸಂದರ್ಭದಲ್ಲಿ ಅವರು ನಡೆದುಕೊಂಡಂತಹ ರೀತಿ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಅವರು ಅಸಮಾಧಾನ ಹಾಕಿದಂಥದ್ದಿರಬಹುದು. ಜೊತೆಗೆ ಅದಾದ ನಂತರ ಈಗ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಒಂದು ನಾಯಕತ್ವ ಇರಬಹುದು, ಮತ್ತೊಂದು ಕಡೆ ಈಗ ಉಚ್ಚಾಟನೆಯಾಗಿರುವಂತಹ ಯತ್ನಾಳ್ ಅವರ ಒಂದು ವಿಚಾರ ಇರಬಹುದು. ಈ ಸಂದರ್ಭದಲ್ಲೂ ಕೂಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಯತ್ನಾಳ್ ಅವರೊಟ್ಟಿಗೆ ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ರು, ಬದಲಿಗೆ ವಿಜೇಂದ್ರ ಅವರೊಟ್ಟಿಗೆ ಕಾಣಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರಲಿಲ್ಲ. ಇವತ್ತು ಕೂಡ ವಿಜೇಂದ್ರ ಅವರು ಈಗಾಗಲೇ ಮೈಸೂರಿನಲ್ಲಿ 3 ಕಾರ್ಯಕ್ರಮಗಳನ್ನು ಅಂದ್ರೆ ದೇವಸ್ಥಾನದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಜೊತೆಗೆ ಈಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ಕೊಟ್ಟರು, ಅಲ್ಲೂ ಕೂಡ ಪ್ರತಾಪ್ ಸಿಂಹ ಕಾಣಿಸಿಕೊಂಡಿಲ್ಲ. ಈಗ ಪ್ರತಿಭಟನೆಗೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಪ್ರತಾಪ್ ಸಿಂಹ ಒಂದು ರೀತಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವರು ಹೆಚ್ಚಾಗಿ ಯತ್ನಾಳ್ ಅವರ ಬಣದಲ್ಲಿ ಕಾಣಿಸಿಕೊಂಡಿದ್ರು ಅನ್ನೋದು ಸ್ಪಷ್ಟವಾದಂತಹ ಒಂದು ವಿಚಾರ. ಆದ್ರೆ ಈಗ ಈ ಒಂದು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಬಿಜೆಪಿಯ ನಾಯಕರು ಇಡೀ ರಾಜ್ಯಾದ್ಯಂತ ಈ ಒಂದು ಜನಾಕ್ರೋಶದ ಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥದ್ದು ಒಂದು ಮುಖ್ಯವಾದ ಅಂಶ. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾದಂತಹ ಒಂದು ತಿರುಗೇಟನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಶರಥ್, ಎಸ್, ಥ್ಯಾಂಕ್ ಯು ಪುನೀತ್. ಹಾಗೆ ಸಂಪರ್ಕದಲ್ಲಿರಿ. ಇದೀಗ ಹಿರಿಯ ರಾಜಕೀಯ ವರದಿಗಾರ ಶಿವಕುಮಾರ್ ಜೋಹಳ್ಳಿ ಕೂಡ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ರಾಜಕೀಯ ಒಳನೋಟವನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಹೇಗೆ JDS ಹಾಗೂ BJP ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದು ಕೂಡ, ಜೊತೆಗೆ ಕಾಂಗ್ರೆಸ್ನ ವರ್ಚಸ್ಸನ್ನು ಕುಗ್ಗಿಸಲಿಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಟೀಕಿಸಲಿಕ್ಕೆ ಮಾಡುವಂಥದ್ದು ಹೊಳದೊಡ್ಡ ಪ್ರಯತ್ನ ಆಗ್ತಾ ಇದೆ. ಇದನ್ನು ಕಾಂಗ್ರೆಸ್ ಯಾವ ರೀತಿ ಹಿಮ್ಮೆಟ್ಟಿಸುವ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಒಟ್ಟಾರೆ ಈ ಜನಾಕ್ರೋಶದ ವಿಚಾರದಲ್ಲಿ ಕಾಂಗ್ರೆಸ್ನ ಯಾವ ರೀತಿ ಹಿಮ್ಮೆಟ್ಟಿಸಬಹುದು ಅಥವಾ ಕಾಂಗ್ರೆಸ್ಗೆ ಯಾವ ರೀತಿ ಹಿನ್ನಡೆ ಆಗಬಹುದು ಅಂತ. ದಶರಥ್, ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು BJP ಜನಾಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದೆ. ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಜಿಲ್ಲೆ, ತಾಲೂಕು ಹಾಗೆ ಬ್ಲಾಕ್ ಮಟ್ಟದಲ್ಲಿ 15 ದಿನಗಳವರೆಗೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇದು ಪ್ರಮುಖವಾಗಿ ನೋಡೋದಾದರೆ ಕಾಂಗ್ರೆಸ್ಗೆ ಒಂದು ರೀತಿ ಎಫೆಕ್ಟೇ ಇದು. ಯಾಕೆಂದರೆ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ BJPಯ ವಿರುದ್ಧವಾಗಿ ನಿರಂತರವಾದಂಥ ಹೋರಾಟಗಳನ್ನು ರೂಪಿಸಿತ್ತು. ಹಿಂದೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಬೆಳಗಾವಿ ಸುವರ್ಣಸೌಧದಲ್ಲಿ ಎತ್ತಿನ ಗಾಡಿಯ ಮೂಲಕ ಸುವರ್ಣಸೌಧ ಮುತ್ತಿಗೆಯನ್ನು ಹಾಕುವಂಥ ಪ್ರಯತ್ನವನ್ನು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಅವತ್ತು ಮಾಡಿದರು. ತದನಂತರ ಬೆಂಗಳೂರಿನ ವಿಧಾನಸೌಧಕ್ಕೆ KPCC ಕಚೇರಿಯಿಂದ ವಿಧಾನಸೌಧದವರೆಗೆ ಕುದುರೆಯ ಟಾಂಗಾ ಮೂಲಕ ಚಲಿಸುವ ಮೂಲಕ ಒಂದು ರೀತಿ ವಿಭಿನ್ನವಾದಂಥ ಒಂದು ಪ್ರತಿಭಟನೆಯನ್ನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದರು. ಇದಾದ ನಂತರ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸಿ ಗ್ಯಾಸ್ ಸಿಲಿಂಡರ್ಗಳನ್ನು ತಲೆ ಮೇಲೆ ಹೊತ್ತು ವಿನೂತನವಾದಂಥ ಪ್ರತಿಭಟನೆಗಳನ್ನು ಕೂಡ ನಿರಂತರವಾಗಿ ಆ ಸಂದರ್ಭದಲ್ಲಿ ಮಾಡಿದರು. ಹಾಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳನ್ನು ಖಂಡಿಸಿ ಕೂಡ ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡಿದರು ಕಾಂಗ್ರೆಸ್ ನಾಯಕರು. ಸಂದರ್ಭಕ್ಕೆ ಅನುಸಾರವಾಗಿ, ಸಮಯಕ್ಕೆ ಅನುಸಾರವಾಗಿ ಅವತ್ತು ಪ್ರತಿಭಟನೆಗಳನ್ನು ರೂಪಿಸಿದರು. ಹಾಗೆ ಬೀದಿಗಳಲ್ಲಿ ಸೌದೆ ಒಲೆಯ ಮೂಲಕ ಅಡಿಗೆಯನ್ನು ಮಾಡುವ ಮೂಲಕ, ಬಜ್ಜಿಯನ್ನು ಕರಿಯುವ ಮೂಲಕ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡನೆ ಮಾಡಿದರು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇದೀಗ ಹಾಲಿನ ಬೆಲೆಯನ್ನು ಏರಿಸಿದ್ರಿ, ಡೀಸೆಲ್ ಬೆಲೆಯನ್ನು 2 ರೂಪಾಯಿಗಳ ಏರಿಸಿದ್ರಿ, ಹಾಗೆ ಸ್ಟಾಂಪ್ ಡ್ಯೂಟಿ ಏರಿಕೆಯನ್ನು ಮಾಡಿದ್ರಿ. ಇದೆಲ್ಲವೂ ಕೂಡ ಇವತ್ತು ರಾಜ್ಯದ ಜನರಿಗೆ ಒಂದು ರೀತಿ ಈ ಕಡೆ ಗ್ಯಾರಂಟಿಗಳನ್ನು ಕೊಟ್ಟು ಮತ್ತೊಂದು ಕಡೆ ಕಾಂಗ್ರೆಸ್ಸು ಇನ್ನೊಂದು ಕಡೆ ಸುಲಿಯುವಂಥ ಒಂದು ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಈ ಒಂದು ಆಕ್ರೋಶ ಇವತ್ತು ಜನರ ಆಕ್ರೋಶ ಆಗಿ ಮಾರ್ಪಾಡಾಗ್ತಾ ಇದೆ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಎದುರಾಗ್ತಾ ಇದೆ, BBMP ಚುನಾವಣೆಗಳು ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇದು BJPಯ ಹೋರಾಟ ಅಂದರೆ ಪ್ರತಿಪಕ್ಷಗಳ ಹೋರಾಟ ನಿರಂತರವಾಗಿ ಇದೇ ರೀತಿಯಾಗಿ ಬೆಲೆ ಏರಿಕೆಯ ವಿರುದ್ಧ ಹೋಗಿದ್ದೇ ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ರೀತಿ ಡ್ಯಾಮೇಜೇ ಇದು.
ಯಾಕೆಂದರೆ ಇದನ್ನು ಅಷ್ಟು ಈಸಿಯಾಗಿ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ವಿಚಾರಗಳಲ್ಲಿ ಆದರೆ ಅಥವಾ ರಾಜಕೀಯ ವಿಚಾರಗಳಲ್ಲಿ ಆದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳಬಹುದು, ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವಂಥ ಒಂದು ಕೆಲಸವನ್ನು ಬೇರೆ ಬೇರೆ ರೀತಿಯಾಗಿ ಕಾಂಗ್ರೆಸ್ ಮಾಡಬಹುದು. ಆದರೆ ಈ ಜನಸಾಮಾನ್ಯರಿಗೆ ಅನ್ವಯವಾಗುವಂತಹ ವಸ್ತುಗಳ ಬೆಲೆ ಏರಿಕೆ ಏನಾಗ್ತಾ ಇದೆ, ಇದು ನಿಜವಾಗ್ಲೂ ಕೂಡ ಜನ ಬರ್ಡನ್ ಆಗ್ತಾರೆ. ಯಾಕೆಂದರೆ ಇವತ್ತು ವೇತನ ಅಥವಾ ಕೂಲಿ ಸಿಗುವಂಥದ್ದು ಕಡಿಮೆ ಇದೆ. ಇಂಥ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದರೆ ಆ ಒಂದು ವಸ್ತುಗಳಿಗೆ ಇವತ್ತು ಯಾವ ರೀತಿಯಾಗಿ ಹಣವನ್ನು ಹೊಂದಿಕೆ ಮಾಡೋದಕ್ಕೆ ಸಾಧ್ಯ? ಒಂದು ಕಮಿಟ್ಮೆಂಟ್ ಇರುತ್ತೆ, ತಿಂಗಳಿಗೆ ನಮಗೆ ಇಷ್ಟು ಖರ್ಚು ಬರುತ್ತಪ್ಪ, ಇಷ್ಟು ಖರ್ಚಿಗೆ ನಾವು ಇಷ್ಟು ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ ಅಂತೇಳಿ ಜನ ಒಂದು ಲೆಕ್ಕವನ್ನು ಹಾಕಿರ್ತಾರೆ. ಅದರ ಮೂಲಕ ತಮ್ಮ ವೇತನ ಏನಿರುತ್ತೆ ಅದಕ್ಕೆ ಆ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥ ಒಂದು ಪವರ್ ಇರುತ್ತೆ. ಇವತ್ತು ನೀವು ಏರಿಕೆಯನ್ನು ಮಾಡಿದ್ದೆ ಆದರೆ ಇಲ್ಲಿ ಅವರ ಸ್ಯಾಲ್ರಿ ಅಥವಾ ವೇತನ ಕೂಲಿ ಅಷ್ಟೇ ಇರುತ್ತೆ. ನೀವು ಇಲ್ಲಿ ಯಾವ ರೀತಿಯಾಗಿ ಆ ವಸ್ತುಗಳನ್ನು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಇದು ಜನರ ಒಂದು ಆಕ್ರೋಶಕ್ಕೆ ಇವತ್ತು ಕಾರಣ ಆಗಿದೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಕೆ ಏನಾಗುತ್ತೆ ಅಂದರೆ ಕೇವಲ ವಾಹನ ಸವಾರರಿಗೆ ಮಾತ್ರ ಅಲ್ಲ, ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಕು ಸೇವೆಗಳನ್ನು ಏನು ಮಾಡ್ತಾರೆ ಟ್ರಕ್ಗಳು, ಅಲ್ಲೂ ಕೂಡ ಆ ವಸ್ತುಗಳ ಮೇಲೆ ಅದು ಬೆಲೆ ಏರಿಕೆ ಆಗುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಗ್ರಾಹಕರ ಮೇಲೆ ಬೀಳುತ್ತೆ. ಸೊ ಈ ನೆಲೆಯಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಇದು ಡ್ಯಾಮೇಜ್ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಕೂಡ ಇದನ್ನು ಒಂದು ಕಡೆ ಎದುರಿಸುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ ಇವತ್ತು ಕೇಂದ್ರದ ಕಡೆ ಕೈಯನ್ನು ತೋರಿಸ್ತಾ ಇದೆ. ನೀವೇನು ಮಾಡ್ತಾ ಇದ್ದೀರಿ? ನಾವು 2 ರೂಪಾಯಿಯನ್ನು ದರ ಏರಿಕೆಯನ್ನು ಮಾಡಿದ್ವಿ, ಡೀಸೆಲ್ಗೆ ಸೆಸ್ಸನ್ನು ಹಾಕಿದ್ವಿ. ಹಾಲಿನ ದರ ಏರಿಕೆಯನ್ನು 4 ರೂಪಾಯಿ ಮಾಡಿದ್ವಿ. 4 ರೂಪಾಯಿಗಳನ್ನು ಇವತ್ತು ನಾವು ನಮ್ಮ ಸರ್ಕಾರಕ್ಕೆ ಅದನ್ನು ಬರೆಸ್ಕೊಳ್ತಾ ಇಲ್ಲ, ಅದನ್ನು ನೇರವಾಗಿ ರೈತರಿಗೆ ಕೊಟ್ಟಿದ್ದೇವೆ, ಅವರ ಪ್ರೋತ್ಸಾಹಕ್ಕೆ ಕೊಟ್ಟಿದ್ದೇವೆ, ಅವರ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಸಮರ್ಥನೆಯನ್ನು ಇವತ್ತು ಸರ್ಕಾರ ಮಾಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಈಗ ಸೆಸ್ ಮತ್ತು ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ. ಇದರ ವಿರುದ್ಧ ನೀವೇನು ಹೇಳ್ತೀರಿ? ಇವತ್ತು ನಮ್ಮ ವಿರುದ್ಧವಾಗಿ ನೀವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಲ್ಲ, ಈಗ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಸೆಸ್ಸನ್ನು ಹಾಕಿದೆ, ಇದರ ಬಗ್ಗೆ ನೀವು ಯಾವ ರೀತಿಯಾದಂಥ ಹೋರಾಟವನ್ನು ಮಾಡ್ತೀರಿ? ಹಾಗೆ ಬೇರೆ ಬೇರೆ ವಸ್ತುಗಳ ಮೇಲೂ ಕೂಡ ಇವತ್ತು ಕೇಂದ್ರ ಸರ್ಕಾರ ತೆರಿಗೆಯನ್ನು ಹಾಕ್ತಾ ಬರ್ತಾ ಇದೆ. ಅದರ ವಿರುದ್ಧ ನೀವು ಯಾಕೆ ಮಾತನಾಡ್ತಾ ಇಲ್ಲ? ನೀವು ಹೇಳಿ, ಕೇಂದ್ರ ಸರ್ಕಾರ ನಿಮ್ಮದೇ ಇದೆಯಲ್ಲ, ಈ ರೀತಿಯಾಗಿ ಜನಸಾಮಾನ್ಯರ ಮೇಲೆ ನೀವು ಬರೆಯನ್ನು ಎಳಿಬೇಡಿ, ಶ್ರೀಮಂತರ ಮೇಲೆ ಬೇಕಾದ್ರೆ ನೀವು ಹಾಕಿ, ತೆರಿಗೆಯನ್ನು ಹಾಕಿ, ಈ ರೀತಿಯಾಗಿ ನೀವು ಕೇಂದ್ರದ ಮೇಲೆ ಒತ್ತಡವನ್ನು ತನ್ನಿ. ಯಾಕೆ ನಿಮಗೆ ತರೋದಕ್ಕೆ ಸಾಧ್ಯ ಇಲ್ಲ? ಇಂತಹ ಒಂದು ಆಲೋಚನೆಗಳನ್ನು ಇಟ್ಟುಕೊಂಡು ಇವತ್ತು BJP ಮತ್ತು JDS ನಾಯಕರ ಬಾಯಿ ಮುಚ್ಚೋದಕ್ಕೂ ಕೂಡ ಕಾಂಗ್ರೆಸ್ ಈಗ ಮುಂದಾಗಿದೆ. ಆ ಪ್ರಯತ್ನಗಳನ್ನು ಇವತ್ತು ಮಾಡ್ತಾ ಇದೆ ದಶರಥ್. ಎಸ್, ಕೇಂದ್ರದ ಕಡೆ ಬೆರಳು ತೋರಿಸುವ ಬದಲಾಗಿ ಅಥವಾ ಕೇಂದ್ರದ ಕಡೆ ಬೆರಳು ತೋರಿಸೋದು ಬಿಟ್ಟು ಸಮರ್ಥನೆ ಮಾಡಿಕೊಳ್ಳುವ ಯಾವ ಅಂಶಗಳು ಕೂಡ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಸ್, ಹಾಗೆ ರೀ ಶಿವಕುಮಾರ್, ಇದೀಗ ರಾಕೇಶ್ ಕೂಡ ಇದ್ದಾರೆ. ರಾಕೇಶ್, ಗಮನಿಸ್ತಾ ಇದ್ದೀವಿ, ಇದು ಒಂದು ರೀತಿಯಲ್ಲಿ ಯತ್ನಾಳ್ BJPಯಿಂದ ಹೊರಹೋದ ನಂತರದಲ್ಲಿ, ಯತ್ನಾಳ್ ಇಲ್ಲದಂಥ BJPಯಲ್ಲಿ ಇದೊಂದು ರೀತಿ ಇಷ್ಟೂ ದಿನಗಳ ಕಾಲ ವಿಜಯೇಂದ್ರ ಸಾಕಷ್ಟು ರೀತಿಯಲ್ಲಿ ಪಕ್ಷದ ಅಸಮಾಧಾನದಿಂದ ಕುಗ್ಗಿ ಹೋಗಿದ್ರು ಅಂತ ಕಾಣಿಸುತ್ತೆ. ಎಷ್ಟೇ ಹೈಕಮಾಂಡ್ ಬಳಿ ಹೋಗಿ ಮನವಿ ಮಾಡಿಕೊಂಡ್ರೂ ಕ್ರಮ ತೆಗೆದುಕೊಳ್ಳಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಸೊ ಹೀಗಾಗಿ ಇದು ಜನಾಕ್ರೋಶ ಯಾತ್ರೆನಾ ಅಥವಾ ವಿಜಯೇಂದ್ರ ಅವರ ದಿಗ್ವಿಜಯ ಯಾತ್ರೆನಾ ಅಂತ ಕನ್ಫ್ಯೂಷನ್ಗಳಿದೆ. ಅದಕ್ಕೆ ಕಾರಣಗಳು ಕೂಡ ಇದೆ ಅಂತ ನಿಮಗೂ ಕೂಡ ಅನಿಸುತ್ತೆ. ದಶರಥ್, ತಾವು ಹೇಳಿದ ರೀತಿಯಲ್ಲೇ BJPಯ ಒಳಗಿನ ಬಡ ರಾಜಕಾರಣದ ಬಡಿದಾಟದ ಬಳಿಕ ನಡೀತಿರುವಂತಹ ಮೊದಲ ಪಕ್ಷದ ಹೋರಾಟ ಇದು. ಈ ಹಿಂದೆ ಮೂಡಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಮೂಡಾದ ವಿರುದ್ಧ ಹೋರಾಟ ನಡೆಯುವುದಕ್ಕೋಸ್ಕರ ಮೈಸೂರಿನವರೆಗೆ BJP ಮತ್ತು JDS ಸೇರಿ ಹೋರಾಟ ಯಾತ್ರೆಯನ್ನು ಮಾಡಿತ್ತು. ಮೈಸೂರು ಚಲೋ ಅನ್ನುವಂಥ ಪಾದಯಾತ್ರೆಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿದ್ದ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಪಕ್ಷದ ಒಳಗೆ ಅಜಗಜಾಂತರ ಬದಲಾವಣೆಗಳಾಗಿ ಹೋಗಿವೆ. ಅವತ್ತು ಪಕ್ಷದ ಒಳಗೆ ಇದ್ದಂತಹ ಯತ್ನಾಳ್ ಈಗ ಪಕ್ಷದ ಹೊರ ಹೋಗಿದ್ದಾರೆ. ಹಾಗೆ ಮೈಸೂರಿನಲ್ಲಿ ಅವರಿಗೆ ಸಪೋರ್ಟ್ ಮಾಡಿದಂತಹ ಪ್ರತಾಪ್ ಸಿಂಹ ಹಾಗೆ ಮತ್ತೊಂದಷ್ಟು ಮಂದಿ BJP ನಾಯಕರುಗಳು ಈಗ ಆ ವೇದಿಕೆಯಿಂದ ಹಿಂದೆ ಸರಿದಿದ್ದಾರೆ. ಇದು ಪಕ್ಷದ ಕಾರ್ಯಕ್ರಮವೇ ಆಗಿದ್ದರೂ ಕೂಡ ಬಡ ರಾಜಕಾರಣದ ಲೆಕ್ಕಾಚಾರದಲ್ಲಿ ಆಗಿರುವಂತಹ ಬದಲಾವಣೆಯ ಭಾಗವಾಗಿ ಒಂದಷ್ಟು ಮಂದಿ ಇದರಿಂದ ದೂರ ಸರಿದು ನಿಂತಿದ್ದಾರೆ. ತಾವು ಹೇಳಿದ ರೀತಿಯಲ್ಲಿ ಇದನ್ನು ವಿಮರ್ಶೆ ಮಾಡಿ ನೋಡೋದಾದರೆ ಇದು ವಿಜಯೇಂದ್ರ ಅವರ ವೈಯಕ್ತಿಕವಾದಂತಹ ದಿಗ್ವಿಜಯದ ಯಾತ್ರೆ ಅಂತಲೇ ಕರಿಬೋದು. ಮತ್ತೊಂದು ಕಡೆ ಪಕ್ಷದಲ್ಲಿ ತನ್ನ ಪರಿಧಿಯನ್ನು ಮೀರಿ ಹೋಗ್ತಿದ್ದಂಥವರಿಗೆ ಮೂಗುದಾರ ಹಾಕುವ ವಿಚಾರದಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಸಕ್ಸಸ್ ಆಗಿದ್ದಾರೆ. ಆ ಮುಖಾಂತರ ತಮ್ಮ ನೆಲೆಗಟ್ಟಿನಲ್ಲಿ ನಡೆಯುತ್ತಿರುವಂಥ ಮೊದಲ ಹೋರಾಟವನ್ನು ಸಮರ್ಥ ರೀತಿಯಲ್ಲಿ ಮುನ್ನಡೆಸುವುದಕ್ಕೆ ಅಧಿಕೃತ ವೇದಿಕೆಯನ್ನು ರೂಪಿಸಿಕೊಂಡಿದ್ದಾರೆ ಅನ್ನುವಂಥದ್ದು. ಜನಾಕ್ರೋಶದ ಯಾತ್ರೆ ಅನ್ನುವಂಥ ಹೆಸರನ್ನಿಟ್ಟುಕೊಂಡು ಜನರ ಆಕ್ರೋಶವನ್ನು ತಮ್ಮ ಲಾಭಕ್ಕೆ BJPಯಲ್ಲಿ ಬಳಸಿಕೊಳ್ತಾ ಇದೆ. ಹೌದು ಅಂತ ಇದೆ ಜನರ ವಲಯ ಮತ್ತು BJPಯ ವಲಯ. BJP ತೆಗೆದುಕೊಂಡಿರುವಂತಹ ಈ ನಿಲುವು ಒಂದು ಹಂತದಲ್ಲಿ ವಿಜಯೇಂದ್ರ ಅವರ ರಾಜಕೀಯ ನೆಲೆಗಟ್ಟಿಗೆ ಬೇಕಾಗಿರುವಂತಹ ಪ್ರಮುಖವಾದಂತಹ ಹೆಜ್ಜೆ. ಸರಿಯಾದ ಸಮಯದಲ್ಲಿ ಅಂದರೆ ಪಲ್ಸನ್ನು ನೋಡಿಕೊಂಡು, ವಿಚಾರವನ್ನು ನೋಡಿಕೊಂಡು ಅವರು ಯಾತ್ರೆಯನ್ನು ಆರಂಭ ಮಾಡ್ತಿದ್ದಾರೆ. ಜನರ ನಾಡಿ ಮಿಡಿತವನ್ನು ಅರಿತು ಅವರು ಹೆಜ್ಜೆ ಇಡ್ತಿರುವುದು ಎಲ್ಲೋ ಒಂದು ಕಡೆ ಪಕ್ಷದ ವಿಚಾರಕ್ಕೆ ಮತ್ತು ಪಕ್ಷ BJP ಅಂದರೆ ಹೋರಾಟ,
ಹೋರಾಟ ಅಂದರೆ ಬಿಜೆಪಿ ಅನ್ನುವಂಥ ನೆಲೆಗಟ್ಟೇನಿದೆ. ಇಲ್ಲಿ ಏನು ಕಾಣಿಸ್ತಾ ಇದೆ, ಕಾಂಗ್ರೆಸ್ ವಿರುದ್ಧದ ಜನಾಭಿಪ್ರಾಯ ರೂಪಿಸುವ ಜೊತೆಗೆ ಪ್ಲಸ್ ಪಾಯಿಂಟ್. ಬಿಜೆಪಿಯಲ್ಲಿ ನಾನು ತುಂಬ ಪವರ್ಫುಲ್ ಇದ್ದೇನೆ ಅಂತ ಹೇಳಿ 4 ಹಂತಗಳಲ್ಲೂ ಕೂಡ ಎಲ್ಲೆಲ್ಲಿ ಹೋಗ್ತಾ ಇದೆ ಈ ಜನಾಕ್ರೋಶ ಯಾತ್ರೆ, ಅಲ್ಲಿ ನಾನು ಅನ್ಕ್ವಶನಬಲ್ ಅಂದರೆ ನಾನೇ ಇಲ್ಲಿ ನಾಯಕ ಅನ್ನುವ ರೀತಿಯಲ್ಲಿ, ಜೊತೆಗೆ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಎಷ್ಟು ಗಟ್ಟಿಯಾಗಿ ಕೂರಬಲ್ಲೆ, ಪಕ್ಷವನ್ನು ನಾನು ಮುನ್ನಡೆಸಬಲ್ಲೆ ಎನ್ನುವ ಸಂದೇಶ ಕೂಡ ಕೊಡ್ಲಿಕ್ಕೆ ಹೊರಟಿದ್ದಾರಾ ಅಂತ. ಹೌದು, ವಿಜೇಂದ್ರ ಅವರ ಈ ಯಾತ್ರೆಯ ಪ್ರತಿ ಉದ್ದದ ಹಾದಿಯಲ್ಲೂ ಕಾಣುತ್ತಿರುವಂಥ ವಿಚಾರಗಳು ಅದೇ. ಪಕ್ಷದ ನಾಯಕನಾಗಿ ನಾನು ನನ್ನ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾ ಇದ್ದೇನೆ, ನನ್ನ ಮೇಲೆ ಇದುವರೆಗೆ ಬಂದಿದ್ದಂಥ ಆರೋಪಗಳಿಗೆ ನಾನು ಪ್ರತಿಕ್ರಿಯೆಯನ್ನು ಹೇಗೆ ಕೊಡ್ಬೋದು ಅಥವಾ ಪ್ರತ್ಯುತ್ತರವನ್ನು ಯಾವ ರೀತಿ ನೀಡ್ತಿದ್ದೇನೆ ಅನ್ನೋದನ್ನು ತೋರಿಸುವುದಕ್ಕೆ ಈ ಜನಾಕ್ರೋಶ ಯಾತ್ರೆಯನ್ನು ಅವರು ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಎಲ್ಲ ಹಂತದಲ್ಲೂ ಕೂಡ ಈ ಹಿಂದೆ ಪ್ರತಿಭಟನೆಯ ವೇಳೆಯಲ್ಲಿ ಜೊತೆಗಿದ್ದಂತಹ JDS ಅನ್ನು ಬಿಟ್ಟರೂ ಕೂಡ ಈಗಿನ ಪ್ರತಿಭಟನೆಯಲ್ಲಿ ಎಲ್ಲ ನಾಯಕರನ್ನು ಒಂದೇ ವೇದಿಕೆಯಲ್ಲಿ ಕರೆತರುವಂಥ ಪ್ರಯತ್ನದಲ್ಲಿ ಅವರು ಯಶಸ್ವಿ ಕೂಡ ಆಗಿದ್ದಾರೆ. ತಮ್ಮ ತಂದೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅವರನ್ನು ಮುಂದಿಟ್ಟು ಮನವಿ ಮಾಡಿಸುವ ಮುಖಾಂತರ ಎಲ್ಲ ನಾಯಕರನ್ನು ಒಂದೆಡೆ ಕಲೆ ಹಾಕುವಲ್ಲಿ ಕೂಡ ಅವರು ಯಶಸ್ಸನ್ನು ಕಂಡಿದ್ದಾರೆ. ಅಂದರೆ ತಾವು ಹೇಳಿದ ರೀತಿಯಲ್ಲಿ ವಿಜಯೇಂದ್ರ ನಾನೇ ಎಲ್ಲವನ್ನೂ ಕೂಡ ನಿಭಾಯಿಸಬಲ್ಲೆ ಅನ್ನೋದನ್ನು ತೋರಿಸುವ ಮುಖಾಂತರ ಮುಂದಿನ ಅವಧಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ದಿನಗಣನೆ ಏನಾಗ್ತಾ ಇದೆ, ಅದರಲ್ಲಿ ನಾನೇ ಮತ್ತೊಂದು ಅವಧಿಗೂ ಮುಂದೆ ಬರ್ತೇನೆ ಅನ್ನೋದನ್ನು ತೋರಿಸುವುದಕ್ಕೆ ಪರೋಕ್ಷವಾಗಿ ತಮ್ಮ ದಿಗ್ವಿಜಯ ಯಾತ್ರೆಯನ್ನಾಗಿ ಇದನ್ನು ಬದಲಾಯಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಜನಾಕ್ರೋಶದ ಯಾತ್ರೆಯ ಜೊತೆಗೆ ವಿಜಯೇಂದ್ರ ಅವರ ದಿಗ್ವಿಜಯ ಯಾತ್ರೆ ಅಂತಲೂ ಕರೆದ್ರೆ ತಪ್ಪಾಗಲಾರ್ದು. ಎಸ್, ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗೆ. ಶಿವಕುಮಾರ್ ಹಾಗೂ ಪುನೀತ್ ಮಾಹಿತಿಯನ್ನು ಹಂಚಿಕೊಂಡ್ರೆ ಧನ್ಯವಾದಗಳು ನಿಮ್ಮ ಮೂವರಿಗೂ ಕೂಡ. ಎಸ್, ಇದು ಗಮನಿಸ್ತಾ ಇದ್ದೀವಿ, ಅನೇಕ ವಿಚಾರಗಳಲ್ಲಿ ಅನೇಕ ಆಯಾಮಗಳಲ್ಲಿ ಇದನ್ನು ನೋಡಬೇಕಾಗತ್ತೆ. ಮೈಸೂರು ಅಂತ ಹೇಳಿದರೆ ಬಹಳ ದೊಡ್ಡ ಭೂಮಿ, ಅದು ಅನೇಕ ಹೋರಾಟಗಳು ಹುಟ್ಟಿಕೊಂಡಿರುವಂಥ ಜಾಗ ಅದು. ಆ ಜಾಗದಿಂದ ಇದೀಗ BJP ಹೊರಟಿದೆ ಜನಾಕ್ರೋಶದ ಜೊತೆಗೆ ಜನಾಕ್ರೋಶ ನಿಜಕ್ಕೂ ಕೂಡ ಜನರಲ್ಲಿ ಆಕ್ರೋಶ ಹುಟ್ಟಿಸಿ ಕಾಂಗ್ರೆಸ್ ವಿರುದ್ಧದ ಬಹಳ ದೊಡ್ಡ ಅಲೆಯನ್ನು ಸೃಷ್ಟಿ ಮಾಡುತ್ತಾ, ಅದರ ಜೊತೆಗೆ ಪಕ್ಷದ ನೆಲೆಗಟ್ಟಿನಲ್ಲಿ ಬಲಿಷ್ಠಗೊಳ್ಳುತ್ತಾ ನೋಡಬೇಕಾಗಿದೆ.